ಇಲ್ಲ ಸನ್ಶೈನ್ ವಿಟಮಿನ್ ಜೊತೆ ನಿಮ್ಮಲ್ಲ ವೈಟಮಿನ್ ಡಿ ನೀವು ನ್ಯಾಚುರಲ್ ಆಗಿ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಸೂರ್ಯನ ಎಕ್ಸ್ಪೋಜರ್ ಆಗಬೇಕು. ಸೊ ನ್ಯಾಚುರಲ್ ಆಗಿ ನಿಮ್ಮ ದೇಹದಲ್ಲಿ ವೈಟಮಿನ್ ಡಿ ಉತ್ಪತ್ತಿ ಆಗಕ್ಕೆ ಯಾವ ಸಲಹೆಗಳನ್ನು ನೀವು ಫಾಲೋ ಮಾಡಬೇಕು. ಜೊತೆಗೆ ವೈಟಮಿನ್ ಡಿನ ಎನ್ಹಾನ್ಸ್ ಮಾಡೋಕ್ಕೆ, ಅಬ್ಸಾರ್ಪ್ಷನ್ ಮತ್ತೆ ಸಿನ್ಸಸ್ ಇನ್ಕ್ರೀಸ್ ಮಾಡೋಕ್ಕೆ 5 ನ್ಯಾಚುರಲ್ ವೇಸ್ನ ಹೇಳ್ತೀನಿ. ನಿಮ್ಗೆ ಗೊತ್ತಿದೆ ವೈಟಮಿನ್ ಡಿ ಬಹಳಷ್ಟು ಜನಕ್ಕೆ ಕಡಿಮೆ ಇರುತ್ತೆ. ವೈಟಮಿನ್ ಡಿ ನಿಮ್ಮ ಹಾರ್ಟ್ ಹೆಲ್ತ್ಗೆ, ಮಸಲ್ಸ್ಗೆ, ಬೋನ್ಸ್ಗೆ, ಜಾಯಿಂಟ್ಸ್ಗೆ, ಪ್ಲಸ್ ಬಾಡಿ ಇಮ್ಯುನಿಟಿಗೆ, ಹಾರ್ಟ್ ಚೆನ್ನಾಗಿ ಕೆಲಸ ಪ್ರತಿಯೊಂದಕ್ಕೂ ಬಹಳ ಉಪಯೋಗಕಾರಿ ವೈಟಮಿನ್ ಡಿ, ಸನ್ಶೈನ್ ವಿಟಮಿನ್. ಪೂರ್ತಿ ವಿಡಿಯೋ ಹೇಳ್ತೀನಿ, ದಯವಿಟ್ಟು ನೋಡಿ. ಇವಾಗ ಲೈಕ್ ಮಾಡಿ, ಮನೆಯ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಿಗೆ ವಯಸ್ಸಾಗಿದವರೆಲ್ಲ ಖಂಡಿತ ಇದನ್ನ ಫಾಲೋ ಮಾಡಿ. ಜೊತೆಗೆ ವೆಜಿಟೇರಿಯನ್ಸ್ ಕೂಡ ಫಾಲೋ ಮಾಡಿ. ವೈಟಮಿನ್ ಡಿ ಇಸ್ ಬಹಳ ಇಂಪಾರ್ಟೆಂಟ್. ಇಲ್ಲ, ನಾನೊಂದು ಮುಂಚೆ ಒಂದು ವಾಕಿಂಗ್ ಕೂಡ ಬಗ್ಗೆ ಒಂದು ವಿಡಿಯೋ ಮಾಡೋದ್ರಲ್ಲಿ ಹೇಳಿದ್ದೀನಿ. ನೀವು ವಾಕಿಂಗ್ ಆದಷ್ಟು ಸೂರ್ಯೋದಯ ನಂತರ ಮಾಡಿ, ಮತ್ತೆ ಸಾಯಂಕಾಲ ಸೂರ್ಯ ಅಸ್ತ ಆಗೋದ್ರೊಳಗೆ ಮಾಡಿ ಅಂತ. ಯಾಕೆ ಸನ್ಗೆ ಎಕ್ಸ್ಪೋಜರ್ ಆಗಬೇಕು ನಿಮ್ಮ ಬಾಡಿ ಅಂತ. ಸೂರ್ಯನಿಗೆ ಎಕ್ಸ್ಪೋಜರ್ ಆದಾಗ ಚರ್ಮದಲ್ಲಿ ನಿಮ್ಗೆ ವೈಟಮಿನ್ ಡಿ ಸಿಂಥಸಿಸ್ ಆಗುವಂಥದ್ದು. ಹಾಗಾಗಿ ನೀವು ವಾಕಿಂಗ್ ಮಾಡ್ತೀನಿ ಐಡಿಯಲಿ 7:30 9:30 ಕೆಲಸ 11:30 12 o'clock ಅಂತ ಹೇಳ್ತೀವಿ. UVB ಅಂತೀವಿ, ಅಲ್ಟ್ರಾವೈಲೆಟ್ ಬಿ ರೇಸ್. ಅಲ್ಟ್ರಾವೈಲೆಟ್ ಎ ಅಂಡ್ ಅಲ್ಟ್ರಾವೈಲೆಟ್ ಬಿ ಅಂತ ಬರುತ್ತೆ. ಅಲ್ಟ್ರಾವೈಲೆಟ್ ಬಿ ರೇಸ್ ಜಾಸ್ತಿ ಇರುವಂತಹ ಸಮಯದಲ್ಲೇ ನೀವು ಈ ತರ ಹೇಳಿದ ಸಮಯದಲ್ಲಿ ವಾಕಿಂಗ್ ಮಾಡಬೇಕು. ಅವಾಗ ಆ ಅಲ್ಟ್ರಾವೈಲೆಟ್ ಬಿ ರೇಸ್ ನಿಮ್ಮ ಚರ್ಮಕ್ಕೆ ಬಿದ್ದಲ್ಲೇ ಆದಲ್ಲಿ ಆಗ ನಿಮ್ಗೆ ವೈಟಮಿನ್ ಡಿ ಚೆನ್ನಾಗಿ ಚರ್ಮದ ಸಿಂಥಸಿಸ್ ಆಗುತ್ತೆ, ಬಹಳ ಅನುಕೂಲ ಆಗುತ್ತೆ. ಸೊ ಹಾಗೆ ಜೊತೆಗೆ ಇನ್ನೊಂದೇನು ಇಂಪಾರ್ಟೆನ್ಸ್, ಸರ್ ಎಷ್ಟೋ ಜನ ವಾಕಿಂಗ್ ಮಾಡ್ತಾರೆ ಚಳಿಗಾಲದೆಲ್ಲ ಕಟ್ಕೊಂಡ್ಬಿಟ್ಟಿರ್ತಾರೆ. ಮಾಸ್ಕ್ ಇಲ್ಲಿ ತನಕ ಕೈ ಗ್ಲೌಸ್ ಹಾಕೊಂಡು ಶೂಸ್ ಹಾಕೊಂಡು ವಾಕಿಂಗ್ ಮಾಡ್ತಿರ್ತಾರೆ. ಎಲ್ಲಿ ನಿಮ್ ಸನ್ಗೆ ಎಕ್ಸ್ಪೋಜರ್ ಆಗಿರಲ್ಲ, ಚರ್ಮ ಎಕ್ಸ್ಪೋಜರ್ ಆಗಿಲ್ಲ, ಎಲ್ಲಿ ಉತ್ಪತ್ತಿ ಆಗುತ್ತೆ? ಚಾನ್ಸ್ ಇಲ್ಲ. ಸೊ ಹಾಗೆ ನಿಮ್ಗೆ ಗೊತ್ತಿರ್ಬೇಕು, ನಮ್ಮ ಭಾರತ ದೇಶದಲ್ಲಿ ಹೆಚ್ಚುವಾಗಿ ನಮಗೆ ಸೂರ್ಯನ ಕಿರಣಗಳು ಬೇಕಾದಷ್ಟು ಸಿಗುತ್ತೆ. ನಮ್ಗೆ ಅದ್ರ ಬೆಲೆ ಗೊತ್ತಿಲ್ಲ. ಫಾರಿನ್ ಕಂಟ್ರೀಸ್ ಎಸ್ಪೆಷಲಿ UK ಅಂತ ಕಡೆ ಎಲ್ಲ ವರ್ಷಕ್ಕೆ 8 ತಿಂಗಳು ಬಾಡಿ ಟೆಂಪರೇಚರ್ ಬಿಲೋ 8 ಡಿಗ್ರಿ ಇರ್ತಂತೆ. ಬರೀ ಮೋಡಗಳು, ಕತ್ಲು, ಸೂರ್ಯನ ದರ್ಶನ ಆಗಲ್ಲ. ಹಂಗಾಗಿ ಸೂರ್ಯೋದಯ ಆಯ್ತಂದ್ರೆ ಅವ್ರಿಗೆಲ್ಲ ಬಹಳ ಖುಷಿ. ಸನ್ ಬಾತ್ ಅಂತ ಬೀಚಲ್ಲಿ ಹೋಗ್ಬಿಟ್ಟು ಬಿಕಿನಿ ಡ್ರೆಸ್ ಹಾಕೊಂಡು ಮ್ಯಾಕ್ಸಿಮಮ್ ಸ್ಕಿನ್ ಎಕ್ಸ್ಪೋಜರ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಸನ್ ಬಾತ್ ಆಗ್ಬೇಕು ನಮ್ಗೆ ಅಂತ. ಸೊ ಹಾಗಾಗಿ ನಮ್ಮ ಭಾರತ ದೇಶ ಹೆಚ್ಚಾಗಿರುವ ಸೂರ್ಯನ ನಾವೇನ್ ಮಾಡ್ತೀವಿ, ಛತ್ರಿ ಹಿಡ್ಕೊಂಡು ಆಡ್ತೀವಿ, ಸನ್ಸ್ಕ್ರೀನ್ ಹಾಕೋತೀವಿ, ನೀವು ಕಪ್ಪು ಕನ್ನಡಕ ಹಾಕೋತೀವಿ. ಆದಷ್ಟು ಸೂರ್ಯನ ಅವಾಯ್ಡ್ ಮಾಡಕ್ ಮಾಡ್ತೀವಿ. ಖಂಡಿತ ತರ ಮಾಡಬೇಡಿ. ವೈಟಮಿನ್ ಡಿ ಬಹಳ ಇಂಪಾರ್ಟೆಂಟ್ ಹೇಳ್ದಂಗೆ. ಸೊ ನೀವು ಎಸ್ಪೆಷಲಿ ವಾಕಿಂಗ್ ಮಾಡುವಾಗ ಆದಷ್ಟು ಮಿನಿಮಮ್ ಡ್ರೆಸ್ ಹಾಕೊಳ್ಳಿ. ಆದಷ್ಟು ನಿಮ್ಗೆ ಎಷ್ಟು ಚರ್ಮ ಎಕ್ಸ್ಪೋಸ್ ಆಗುತ್ತೋ ಸೂರ್ಯ ಕಿರಣಕ್ಕೆ ಅಷ್ಟು ಒಳ್ಳೇದು ವೈಟಮಿನ್ ಡಿ ಸಿಸ್ ಆಗಿ. ಈ ಟಿಪ್ಸ್ ನ ಕರೆಕ್ಟ್ ಫಾಲೋ ಮಾಡಿ ನೀವು ವಾಕಿಂಗ್ ಜೊತೆಗೆ ವೈಟಮಿನ್ ಡಿ ಕೂಡ ಯಥೇಚ್ಛವಾಗಿ ಸಿಗಲಿ. ಇಲ್ಲಿ ನಂಬರ್ 2ನೇ ಟಿಪ್ ಏನಪ್ಪ, ವೈಟಮಿನ್ ಡಿ ಸಿಸ್ ಆಗಿ ಅಂದ್ರೆ ನೋಡಿ, ಡ್ರೈ ಸ್ಕಿನ್ ಅಂತ ಇನ್ಫ್ಲೇಮ್ಡ್ ಸ್ಕಿನ್ ಅಲ್ಲಿ ನಿಮ್ಮ ವೈಟಮಿನ್ ಡಿ ಇವನ್ ಸನ್ ಎಕ್ಸ್ಪೋಜರ್ ಆಗೋದು ಸಿಂಥಸಿಸ್ ಆಗೋದು ಸ್ವಲ್ಪ ಕಷ್ಟ. ಏನ್ ಮಾಡ್ಬೋದು ಸರ್ ಎನ್ಹಾನ್ಸ್ ಮಾಡಕ್ಕೆ ಅಂತಂದ್ರೆ, ನೀವು ಜೆಂಟ್ಲ್ ಆಯಿಲ್ ಮಿಕ್ಸ್ ಮಾಡ್ಬೋದು. ಎಳ್ಳೆಣ್ಣೆ ಅಂತ ಅದು ಮಾಡ್ಬೋದು. ಇವ್ರು ಹರಳೆಣ್ಣೆ ಓಕೆ ಅನ್ಕೊಡ್ತೀನಿ. ಸೊ ಮಸಾಜ್ ಮಾಡಿದಾಗ ಎಷ್ಟೊಂದು ಅನುಕೂಲಗಳಿದೆ ನಿಮಗೆ. ಮಸಾಜ್ ನಮ್ಗೆ ಗೊತ್ತಲ್ಲ, ಅಭ್ಯಂಗನ ಸ್ನಾನ ಅಂತ. ನಮ್ಗೆ ಯುಗಾದಿಯಲ್ಲಿ ದೀಪಾವಳಿನ ಕಂಪಲ್ಸರಿ ತಲೆಗೆಲ್ಲ ಎಣ್ಣೆ ಹಾಕೊಂಡು ನಮ್ಮ ತಂದೆಯವರು ತಲೆಗೆಲ್ಲ ಕುಟ್ಟಿಂಗ್ ಎಲ್ಲ ಉಜ್ಜಿ ಒಕ್ಕಳು ಸುತ್ತ ಎಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಸ್ನಾನ ಮಾಡಿಸೋರು. ಚೆನ್ನಾಗಿ ಉಜ್ಜಿ ಬಿಸಿಲಲ್ಲಿ ನಿಂತ್ಕೊಳ್ಳಪ್ಪ ಅಂತ ಹೇಳೋರು. ಎಷ್ಟು ಒಳ್ಳೆ ನಮ್ಮದು ಸಂಪ್ರದಾಯ ನೋಡಿಲ್ಲ. ದೀಪಾವಳಿ ಆಗಲಿ ಯುಗಾದಿಯಾಗಲಿ ಮಾಡ್ತೀವಲ್ಲ, ಅದನ್ನ ನೀವು ತಿಂಗಳು ಒಂದ್ಸರಿ ಅಥವಾ ವಾರಕ್ಕೊಂದ್ಸರಿ ಮಾಡಿದ್ರೆ ಭಾಳ ಒಳ್ಳೇದು. ಸೊ ಈ ರೀತಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ನೀವು ವಾಕಿಂಗ್ ಮಾಡೋದ್ರಿಂದ ಭಾಳ ಅನುಕೂಲ. ಯಾಕೆಂದ್ರೆ ಡ್ರೈ ಸ್ಕಿನ್ ಸ್ವಲ್ಪ ವೆಟ್ ಆಗುತ್ತೆ. ಮಸಾಜ್ ಮಾಡಿದ್ರೆ ಲಿಂಫ್ಯಾಟಿಕ್ ಸಿಸ್ಟಮ್ ಚೆನ್ನಾಗಿ ಡ್ರೈನ್ ಆಗುತ್ತೆ. ನೋಡಿ, ನಿಮ್ಮ ಬ್ಲಡ್ ಅಲ್ಲಿ 80 to 90% ಎಲ್ಲ ಹೊಟ್ಟೋಗುತ್ತೆ. ಬಟ್ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಇದೆಯಲ್ಲ, ಅದಕ್ಕೆ ಲಿಂಫೇಜ್ ಅಂತ ಲಿಂಫ್ಯಾಟಿಕ್ ಫುಡ್ ನಿಮ್ಗೆ ಕರೆಕ್ಟಾಗಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ಈಗ ಟುವರ್ಡ್ಸ್ ಹಾರ್ಟ್, ಈ ಕಡೆಯಿಂದ ಈ ಕಡೆಗೆ ಕಾಲು ಅಷ್ಟೇ, ಪಾದದಿಂದ ಟುವರ್ಡ್ಸ್ ಹಾರ್ಟ್ ಮಸಾಜ್ ರಿವರ್ಸ್ ಮಾಡ್ಬೋದು. ಈ ತರ ಮಾಡ್ಬೋದು ಮಸಾಜ್, ಈ ತರ ಮಾಡ್ಬೋದು. ಈ ತರ ಮಾಡಿದ್ರೆ ಏನಾದ್ರು ಹಾರ್ಟ್ ಕಡೆ ಹೋಗುತ್ತೆ. ಸೊ ವೈನ್ಸ್ ಇದೆ, ಬ್ಲಡ್ ಹೋಗುತ್ತೆ. ಬಟ್ ಲಿಂಫ್ಯಾಟಿಕ್ ಸಿಸ್ಟಮ್ ಇದೆಲ್ಲ, ಲಿಂಫ್ಯಾಟಿಕ್ ಫ್ಲೂಯಿಡ್ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಮಸಾಜ್ ಮಾಡೋದು, ಟ್ಯಾಪಿಂಗ್ ಕೂಡ ಮಾಡುತ್ತೆ. ಈ ತರ ಮಾಡುತ್ತೆ ಏನಾಗುತ್ತೆ, ಅವಾಗ ಲಿಂಫ್ಯಾಟಿಕ್ ಸಿಸ್ಟಮ್ ಕೂಡ ಚೆನ್ನಾಗಿ ಡ್ರೈನೇಜ್ ಆಗುತ್ತೆ, ಬಾಡಿ ಇಮ್ಯುನಿಟಿ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಗೆ ಈ ತರ ಮಸಾಜ್ ಮಾಡೋದ್ರಿಂದ ಎಳ್ಳಿನ ಎಣ್ಣೆ ಅಲ್ವಾ, ಎಳ್ಳಿನ ಎಣ್ಣೆ ಅಂತ ಹೇಳ್ತೀವಲ್ಲ, ಆ ಎಣ್ಣೆಯಲ್ಲಿ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಚರ್ಮದ ಕಾಂತಿ ಕೂಡ ಜಾಸ್ತಿ ಆಗುತ್ತೆ. ವೈಟಮಿನ್ ಡಿ ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ. ಮಸಾಜ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ನೀವು ಬಿಸಿಲಿಗೆ ವಾಕಿಂಗ್ ಹೋಗೋದ್ರಿಂದ ವೈಟಮಿನ್ ಡಿ ಸಿನ್ಸ್ ಚೆನ್ನಾಗುತ್ತೆ, ಚರ್ಮದ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಲಿಂಫ್ಯಾಟಿಕ್ ಡ್ರೈನೇಜ್ ಚೆನ್ನಾಗುತ್ತೆ, ಮತ್ತೆ ಈ ರೀತಿ ನಿದ್ದೆನೂ ಚೆನ್ನಾಗಿ ಬರುತ್ತೆ ಆ ಥರ ಮಾಡಿದಾಗ.
ಆಗಲ್ಲ. ಸೊ ಆ ರೀತಿ ನಾನಿದೆ ಅಂದ್ಕೊಳ್ಳಿದಂಗೆ ಜೆಂಟ್ಲಾಗಿ ಸ್ವಲ್ಪ ಏನಾದ್ರು ಆಯಿಲ್ ಹಾಕೊಂಡು ವಾಕಿಂಗ್ ಮಾಡೋದನ್ನ ಪ್ರಯತ್ನ ಪಡಿ. ಮತ್ತೆ ಸಮ್ ನ್ಯಾಚುರಲ್ ಫುಡ್ಸ್ ಯಾವ ತೊಗೊಳಿದ್ರೆ ನಿಮ್ಗೆ ವೈಟಮಿನ್ ಡಿ ಸಿನ್ಸೇಸ್ ಚೆನ್ನಾಗುತ್ತೆ, ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ ಅಂತ ಹೇಳ್ತೀನಿ. ವೈಟಮಿನ್ ಡಿ ನಾ ಹೇಳ್ದಂಗೆ ಎಳ್ಳಿನಲ್ಲಿ ಮೆಗ್ನೀಷಿಯಂ ಇರುತ್ತೆ, ಮೆಗ್ನೀಷಿಯಂ ಇರೋದ್ರಿಂದ ಜೊತೆಗೆ ಎಳ್ಳಿನ ಸ್ವಲ್ಪ ಒಂದು ಕೆಲವು ಕಂಟೆಂಟ್ಸ್ ಇರುತ್ತೆ, ನೀವು ವೈಟಮಿನ್ ಡಿ ನ ಅಬ್ಸಾರ್ಪ್ಷನ್ ಮಾಡೋಕ್ಕೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಸೊ ಎಣ್ಣೆ ಮತ್ತೆ ನಿಮ್ಗೆ ನ್ಯಾಚುರಲ್ ಗೀ ಏನಿದೆ ತುಪ್ಪ ಅದು ನಿಮಗೆ ಒಳ್ಳೇದು ಆರೋಗ್ಯಕ್ಕೆ. ಒಂದು 2-3 ಚಮಚ ದಿನ ಉಪಯೋಗಿಸೋದು ಬಹಳ ಒಳ್ಳೇದು. ಅದ್ರೊಳಗೆ ನಿಮ್ಗೆ ಹೇಳ್ದಂಗೆ ADE 4 ವಿಟಮಿನ್ ಇದೆ, ವೈಟಮಿನ್ ಎ, ವೈಟಮಿನ್ ಡಿ, ಇ ಅಂಡ್ ಕೆ ಅಂತ. ಇವು 4 ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಿಮ್ಗೆ ಗೀನ್ ಅಂಶ ತಗೊಂಡಾಗ ಈ ವೈಟಮಿನ್ ಡಿ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗುತ್ತೆ. ಅಬ್ಸಾರ್ಪ್ಷನ್ ಆಗಿ ಹೋಗಿ ನಿಮ್ಮ ಲಿವರ್ ಅಲ್ಲಿ ಯಕೃತ್ತಲ್ಲಿ ಸ್ಟೋರ್ ಆಗುತ್ತೆ. ಸೊ ಈ 4 ವಿಟಮಿನ್ಸ್ ಬಾಡಿಲಿ ಸ್ಟೋರ್ ಆಗೋ ಚಾನ್ಸ್ ಜಾಸ್ತಿ. ವೈಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಜಾಸ್ತಿ ಸ್ಟೋರ್ ಆಗಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೀತಿ ಎಕ್ಸ್ಟ್ರಾ ಮೂತ್ರದಲ್ಲಿ ಹೊಟ್ಟೋಗುತ್ತೆ. ಕೆಲವು ಮಲ್ಟಿ ವಿಟಮಿನ್ಸ್ ತೊಳ್ದಾನೆ ಇರುತ್ತೆ ವೇಸ್ಟ್ ಆಗೋಗುತ್ತೆ. ಆ ಥರ ಮಾಡಬೇಡಿ. ಎಸ್ಪೆಷಲಿ ವೈಟಮಿನ್ ಡಿ ನಿಮ್ಗೆ ಸ್ಟೋರೇಜ್ ಆಗಬೇಕಂದ್ರೆ ಸ್ವಲ್ಪ ನಾ ಹೇಳಿದಾಗ ನ್ಯಾಚುರಲ್ಗಿ ತುಪ್ಪದಲ್ಲಿ ಆಹಾರ ಪದಾರ್ಥ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ ಗೆಳೆಯರೆ. ಅದು ಬಹಳ ಇಂಪಾರ್ಟೆಂಟ್. ಈ ಥರ ಸ್ವಲ್ಪ ಟಿಪ್ಸ್ನ ಫಾಲೋ ಮಾಡಿ. ಜೊತೆಗೆ ನಿಮ್ದು ಅಣಬೆ, ಯಾವುದೋ ಸೂರ್ಯನ ಕಿರಣಗಳಲ್ಲಿ ಬೆಳೆಸಿರ್ತಾರಲ್ಲ ಅಣಬೆ, ಆ ಅಣಬೆಲ್ಲೂ ಕೂಡ ನಿಮ್ಗೆ ವೈಟಮಿನ್ ಡಿ ಹೆಚ್ಚು ಸಿಗುತ್ತೆ. ವೈಟಮಿನ್ ರಿಚ್ ಫುಡ್ ಮತ್ತೆ ಗ್ರೀನ್ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ. ವೈಟಮಿನ್ ಡಿ ರಿಚ್ ಫುಡ್ ತಗೊಂಡ್ರೆ ನಿಮ್ಮ ವಾಕಿಂಗ್ ಅಲ್ಲಿ ಸಣ್ಣ ಎಕ್ಸ್ಪೋಜರ್ ಜೊತೆಗೆ ಆಹಾರದಲ್ಲೂ ವೈಟಮಿನ್ ಡಿ ತಗೊಂಡಾಗ ನಿಮ್ಗೆ ವೈಟಮಿನ್ ಡಿ ಕೊರತೆ ಬರೋ ಚಾನ್ಸ್ ಬಹಳ ಕಡಿಮೆ ಆಗುತ್ತೆ. ಕೆಲವು ವೈಟಮಿನ್ ಡಿ ಬ್ಲಾಕರ್ಸ್ ಅಂತ ಹೇಳ್ತೀವಿ. ವೈಟಮಿನ್ ಡಿ ನ ದೇಹದಲ್ಲಿ ಅಬ್ಸಾರ್ಪ್ಷನ್ ಆಗಿ ಕೆಲವು ಮಾರ್ಕ್ಗಳು ಯಾವ್ದಪ್ಪ ಅಂದ್ರೆ, ಖಾಲಿ ಹೊಟ್ಟೆಲಿ ನೀವು ಕಾಫಿ ಟೀ ಕುಡಿತೀರಲ್ವಾ, ಖಾಲಿ ಹೊಟ್ಟೆಲಿ ಕಾಫಿ ಟೀ ಕುಡಿದಾಗ ವೈಟಮಿನ್ ಡಿ ಅಬ್ಸಾರ್ಪ್ಷನ್ಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗೆ ಖಾಲಿ ಹೊಟ್ಟೆಲಿ ಆದಷ್ಟು ಬೆಡ್ ಕಾಫಿ ಅಂತ ಕೆಲವು ಕಲ್ಚರ್ ಇದೆ. ಖಾಲಿ ಹೊಟ್ಟೆಲಿ ಅಲ್ಲೂ ಜಲ ಕಾಫಿ ಕುಡಿಬಿಡ್ತಾರೆ, ಅದು ತಪ್ಪು. ಗ್ಯಾಸ್ಟ್ರೈಟಿಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಬೆಡ್ ಕಾಫಿನ ಬೆಡ್ ಟೀನ ಖಾಲಿ ಹೊಟ್ಟೆಲಿ ತೊಗೊಳೋದನ್ನ ಅವಾಯ್ಡ್ ಮಾಡಿ. ವೈಟಮಿನ್ ಡಿ ಅಬ್ಸಾರ್ಪ್ಷನ್ ಕೂಡ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ವಾಷಿಂಗ್ ಸ್ಕಿನ್ ಅಂತೀವಿ. ಕೆಲವು ಬೆಳಗ್ಗೆ ವಾಕಿಂಗ್ ಹೋಗಿರ್ತಾರೆ, ಇಮಿಡಿಯೇಟ್ ಆಗಿ ಸ್ನಾನ ಮಾಡ್ತಾರೆ. ಸೊ ವೈಟಮಿನ್ ಡಿ ಸನ್ಗೆ ಎಕ್ಸ್ಪೋಜರ್ ಆದ್ರೆ ಸ್ವಲ್ಪ ಟೈಮ್ ಕೊಡಬೇಕು. ಅದು ಮತ್ತೆ ಸಿಂಥಸಿಸ್ ಆಗಬೇಕಾದ್ರೆ ಸ್ವಲ್ಪ ಸಣ್ಣ ಎಕ್ಸ್ಪೋಜರ್ ಅದು ಉಳಿಬೇಕು. ನೀವು ಬಂದಷ್ಟು ಇಮಿಡಿಯೇಟ್ ಆಗಿ ಸ್ನಾನ ಮಾಡ್ತಾರೆ, ಆ ಎಕ್ಸ್ಪೋಜರ್ ಟೈಮ್ ಸ್ವಲ್ಪ ಕಡಿಮೆ ಆದಾಗ ಸಿಂಥಸಿಸ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ವಾಕಿಂಗ್ ಮಾಡಿರ್ತೀರ, ಒಂದು 10 ನಿಮಿಷ ಬ್ರೇಕ್ ತಗೊಳ್ಳಿ, ಅದಾದ್ಮೇಲೆ ಒಂದು ಹಾಲು ಕುಡೀರಿ, ನೀರು ಕುಡೀರಿ, ಅಥವಾ ಏನಾದ್ರು ಮನೆ ಒಳಗೆ ಇಂಡೋರ್ ಎಕ್ಸರ್ಸೈಸ್ ಮಾಡಿ. ಸ್ವಲ್ಪ ಸಣ್ಣ ಎಕ್ಸ್ಪೋಜರ್ ಆದ ಮೇಲೆ ಸ್ವಲ್ಪ ಟೈಮ್ ಕೊಡಿ. ಸ್ವಲ್ಪ ನೀವು ಇಮಿಡಿಯೇಟ್ ಆಗಿ ಸ್ನಾನ ಮಾಡೋದು, ಇಮಿಡಿಯೇಟ್ ನೀರು ಹಾಕೊಳ್ಳೋದನ್ನ ಮಾಡಬೇಡಿ. ಅದರಿಂದ ಕೂಡ ವೈಟಮಿನ್ ಡಿ ಸಿನ್ಸೇಸ್ ಆಗಕ್ಕೆ ಅನುಕೂಲ ಅಂತ ಹೇಳಿದ್ದಾರೆ. ಸೊ ವಾಷಿಂಗ್ ಅಂತ ಹೇಳಿದೆ, ಅದಾದ್ಮೇಲೆ ಬಾತಿಂಗ್ ಕೂಡ ಹೇಳಿದೆ. ಎಕ್ಸೆಸ್ ಕಾಫಿ ಅವಾಯ್ಡ್ ಮಾಡಬೇಕು. ಜೊತೆಗೆ ಎಕ್ಸೆಸ್ ನೀವು ಫ್ಯಾಟ್ ಫುಡ್ ತೊಗೊಳ್ತಿರಲ್ಲ, ಫ್ಯಾಟ್ ಫುಡ್ ತಗೊಂಡಾಗ ಅಬ್ಸಾರ್ಪ್ಷನ್ ಚೆನ್ನಾಗಿದೆ. ನಾವು ಹೇಳಿದಂಗೆ ವೈಟಮಿನ್ ಡಿ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್. ಸೊ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ಫ್ಯಾಟ್ ಜಾಸ್ತಿ ಇರುವಂತಹ ಆಹಾರ ತಗೊಂಡು ನೀವು ಲೋ ಫ್ಯಾಟ್ ಡೈಟ್ ತಗೊಂಡ್ರೆ ಅನ್ಕೊಳ್ಳಿ, ಫ್ಯಾಟ್ ಇಲ್ದಿರುವಂತ ಡೈಟ್ ತಗೊಂಡ್ರೆ ಅವ್ರಿಗೆ ವೈಟಮಿನ್ ಡಿ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಹಾಗೆ ಲೋ ಫ್ಯಾಟ್ ಡೈಟ್ ಕೂಡ ಅವಾಯ್ಡ್ ಮಾಡಬೇಕು. ಸಮ್ ಅಮೌಂಟ್ ಆಫ್ ಫ್ಯಾಟ್ ತುಂಬಾ ಇಂಪಾರ್ಟೆಂಟ್. ಬ್ಯಾಲೆನ್ಸ್ಡ್ ಫುಡ್ ಅಲ್ಲಿ ಏನ್ ಹೇಳ್ತೀವಲ್ಲ, ನಿಮ್ಗೆ ಪ್ರೋಟೀನ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಕೂಡ ಇರಬೇಕು. ನಾನು ದಪ್ಪ ಆಗ್ತಿಂತ ಫ್ಯಾಟ್ಸ್ ಕೆಲವು ಹೆಲ್ತಿ ಫ್ಯಾಟ್ಸ್ ಇರ್ತದೆ, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ, ಅವೆಲ್ಲ ತಗೊಳ್ಳೋದು ಬಹಳ ಒಳ್ಳೇದು. ಯಾಕಂದ್ರೆ ವೈಟಮಿನ್ ಡಿ ಅಬ್ಸಾರ್ಪ್ಷನ್ಗೆ ಫ್ಯಾಟ್ ಕೂಡ ಬಹಳ ಮುಖ್ಯ. ಎಕ್ಸ್ಟ್ರಾ ಟಿಪ್ಸ್ ಹೇಳಿ ಸರ್ ಅಂತ ಹೇಳಿದ್ರೆ, ನೀವು ವಾಕಿಂಗ್ ಆನ್ ಬೇರ್ ಫುಟ್ ಅಂತ, ಗ್ರೌಂಡಿಂಗ್ ಅಂತ ಒಂದು ಮೆಕ್ಯಾನಿಸಮ್ ಇದೆ. ನಿಮ್ಮ ಬಾಡಿರುವಂತ ನೆಗೆಟಿವ್ ಇದೆಲ್ಲ ಅದ್ರ ಹೊರಟೋಗ್ತಾ ಇರುತ್ತೆ. ಬಹಳಷ್ಟು ಅನುಕೂಲ ಅದು ಗ್ರೌಂಡಿಂಗ್ ಅಂತೇಳಿ. ಅಷ್ಟು ಕ್ಲೀನ್ ಆಗಿರೋ ಜಾಗದಲ್ಲಿ ಕಲ್ಲು ಮುಳ್ಳು ಕಾಲ್ ಪೀಸ್ ಇತ್ತು ಅಲ್ಲೆಲ್ಲ ಓಡಾಡಕ್ಕಾಗಲ್ಲ ಬರೀ ಕಾಲಲ್ಲಿ. ಎಲ್ಲಿ ಕ್ಲೀನ್ ಆಗಿದೆಯೋ, ಎಲ್ಲಿ ನಿಮ್ಗೆ ತೊಂದರೆಗಳಿಲ್ವೋ ಅಂತ ಕಡೆ ಬರೀ ಕಾಲು ಓಡಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹುಲ್ಲುಗಾಲು ಹುಲ್ಲು ಇರುತ್ತಲ್ಲ ಮನೆಯಲ್ಲಿ, ಲಾನ್ ಆಗಿ ಅದ್ರ ಮೇಲೆ ಬರೀ ಕಾಲು ಓಡಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಪ್ರೆಷರ್ ಬಿದ್ದಾಗ ಆಕ್ಯುಪಂಕ್ಚರ್ ಅಂತ ಒಂದು ಇದೆ, ಗೊತ್ತಿರುತ್ತೆ. ಆ ರೀತಿಯ ಪ್ರೆಷರ್ ಎಫೆಕ್ಟ್ಸ್ ಕೂಡ ಸಿಗುತ್ತೆ. ಜೊತೆ ಗ್ರೌಂಡಿಂಗ್, ಭೂಮಿಗೆ ನಿಮ್ಮ ಬಾಡಿ ಗ್ರೌಂಡಿಂಗ್ ತರ ಆಗುತ್ತೆ. ಕೆಲವು ಆಲ್ಕಲೈನ್ ಥಿಂಗ್ಸ್ ಅವೆಲ್ಲ ನಿಮಗೆ ನ್ಯೂಟ್ರಲೈಸ್ ಆಗಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಹಾಗೆ ಬರೀ ಕಾಲು ನಡೆಯೋದು ಅಭ್ಯಾಸ ಮಾಡ್ಕೊಳ್ಳಿ, ಬಹಳ ಒಳ್ಳೇದಾಗುತ್ತೆ. ಜೊತೆಗೆ ಸನ್ ಎಕ್ಸ್ಪೋಜರ್ ಬಹಳ ಇಂಪಾರ್ಟೆಂಟ್. ಸನ್ ಎಕ್ಸ್ಪೋಜರ್ ಇರೋ ಕಡೆನೆ ವಾಕಿಂಗ್ ಮಾಡೋದು ಬಹಳ ಒಳ್ಳೇದು. ನಾನು ಹೇಳ್ದಂಗೆ ಎಲ್ಲ ಕವರ್ ಮಾಡ್ಕೊಂಡು, ಛತ್ರಿ ಹಿಡ್ಕೊಂಡು, ಸನ್ಸ್ಕ್ರೀನ್ ಹಾಕೊಂಡು ಎಲ್ಲ ಕವರ್ ಮಾಡ್ಕೊಂಡು ವಾಕಿಂಗ್ ಮಾಡಿ. ಸನ್ ಎಕ್ಸ್ಪೋಜರ್ ಬಹಳ ಇಂಪಾರ್ಟೆಂಟ್. ಅವರೇ ವೈಟಮಿನ್ ಡಿ ಸಿಗೋದು ಇವೆಲ್ಲ ಎಕ್ಸ್ಟ್ರಾ ಸ್ಟೆಪ್ಸ್. ಜೊತೆ ಡೀಪ್ ಬ್ರೀತ್ ಮಾಡಿ. ಒಂದು 5 ಸಲ ಡೀಪ್ ಬ್ರೀತ್ ಮಾಡಿದಷ್ಟು ನಿಮ್ಗೆ ನಿಮ್ಮ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಕೂಡ ಬ್ಯಾಲೆನ್ಸಿಂಗ್ ಆಗುತ್ತೆ. ನಿಮ್ಗೆ ಪ್ರಾಣಾಯಾಮದ ಬ್ಯಾಲೆನ್ಸಿಂಗ್ ಆಗುತ್ತೆ, ಮೂಡ್ ಸ್ಟೆಬಿಲೈಸ್ ಆಗುತ್ತೆ, ಒಳ್ಳೆ ಪಾಸಿಟಿವ್ ಹಾರ್ಮೋನ್ಸ್ ಡೋಸ್ ಅಂತೀವಿ. ಡೋಪಮಿನ್, ಆಕ್ಸಿಟೋಸಿನ್, ಸೆರೋಟೋನಿನ್ ಅಂಡ್ ಎಂಡೋರ್ಫಿನ್ಸ್ ಅಂತ, DOS ಡೋಸ್ ಅಂತ ಆ ಹಾರ್ಮೋನ್ಸ್ ಕೂಡ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಬ್ರೀತ್ ಮಾಡಿದಾಗ ಆಕ್ಸಿಜನ್ ಕೂಡ ಚೆನ್ನಾಗಿ ಹೋಗುತ್ತೆ. ವಾಕಿಂಗ್ ಮಾಡುವಾಗ ವೈಟಮಿನ್ ಡಿ ಜೊತೆ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಲಂಗ್ಸ್ ಕೂಡ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಜೊತೆಗೆ ನಿಮಗೆ ಸ್ಟ್ರೆಂತ್ ಬರುತ್ತೆ. ಆಕ್ಸಿಜನ್ ಚೆನ್ನಾಗಿದ್ದಷ್ಟು, ಆಕ್ಸಿಜನ್ ಎಲ್ಲ ಕಡೆ ಬೇಕೇ ಬೇಕು ಆರ್ಗನ್ಸ್ಗೆಲ್ವ. ಆಕ್ಸಿಜನ್ ನೀವು ಚೆನ್ನಾಗಿ ಕೊಟ್ಟಷ್ಟು ನಿಮ್ಮ ಹೆಲ್ತಿ ಆಗಿರ್ತೀರಾ, ಆರ್ಗನ್ಸ್ ಲೈವ್ಲಿ ಆಗಿರುತ್ತೆ. ಲಾಂಜಿವಿಟಿ, ಲಾಂಗ್ ಲೈಫ್ ಕೂಡ ನಿಮ್ದಾಗುತ್ತೆ, ಹೆಲ್ತಿ ಲೈಫ್ ಕೂಡ ನಿಮ್ದಾಗುತ್ತೆ. ಗೆಳೆಯರೆ, ಸ್ಮಾಲ್ ಮೈಂಡ್ಫುಲ್ ಚೇಂಜಸ್ ಮಾಡೋದ್ರಿಂದ ವಾಕಿಂಗ್ ಇಂದ ವೈಟಮಿನ್ ಡಿ ನ ಹೆಚ್ಚಿಗೆ ಜಾಸ್ತಿ ಮಾಡುವ ಅಂತ ಹೇಳಿದೆ. ನಾಳೆ ಸ್ವಲ್ಪ ಲೈಟ್ ಆಗಿ ಆಯಿಲ್ ಹಾಕೋಬಹುದು, ಸೂರ್ಯನ ಕಿರಣ ಇರೋ ಕಡೆನೆ ವಾಕ್ ಮಾಡಿ, ಮತ್ತೆ
ಡ್ರೈ ಸ್ಕಿನ್ ಅವಾಯ್ಡ್ ಮಾಡ್ಕೊಳ್ಳಿ, ಜೊತೆಗೆ ಬೇರ್ ಫುಟ್ ವಾಕ್ ಮಾಡಿ, ಬ್ರೀತಿಂಗ್ ಚೆನ್ನಾಗಿ ಮಾಡಿ, ಮತ್ತೆ ವೈಟಮಿನ್ ಡಿ ಜಾಸ್ತಿ ಇರುವಂತ ಫ್ರೂಟ್ಸ್ ನ ತಗೊಳ್ಳಿ, ನೀರ್ನ ಯಥೇಚ್ಛವಾಗಿ ಬಳಸಿ, ಮೈಂಡ್ ನ ಪೀಸ್ಫುಲ್ ಆಗಿ ಇಟ್ಕೊಳ್ಳಿ. ಇವೆಲ್ಲ ನೀವು ಸ್ಮಾಲ್ ಟಿಪ್ಸ್ ವಾಕಿಂಗ್ ಅಲ್ಲಿ ನೀವು ಬಳಸಿದ್ದೇ ಆದ್ರೆ ನಿಮ್ಮ ವೈಟಮಿನ್ ಡಿ ಚೆನ್ನಾಗಾಗುತ್ತೆ. ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಕೂಡ ಅವಾಯ್ಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ವೈಟಮಿನ್ ಡಿ ಬಹಳ ಇಂಪಾರ್ಟೆಂಟ್, ಇಮ್ಯುನಿಟಿಗೆ ಆಗಿರ್ಬೋದು, ಹಾರ್ಟ್ಗೆ ಇರ್ಬೋದು, ನಿಮ್ ಡಯಾಬಿಟಿಸ್ ಪೇಷಂಟ್ಸ್ಗೆ ಇರ್ಬೋದು, ಎಷ್ಟೊಂದು ಹಾರ್ಮೋನಲ್ ಕಂಡೀಷನ್ ಎಲ್ಲ ವೈಟಮಿನ್ ಡಿ ಬಹಳ ಇಂಪಾರ್ಟೆಂಟ್. ಆಗಿ ವೈಟಮಿನ್ ಡಿ ಲೆವೆಲ್ ನ ನಾರ್ಮಲ್ ಮೇಂಟೈನ್ ಮಾಡಿ. ಡಾಕ್ಟರ್ ಮುಳಿದರ ಅಂತ 500ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ನಾನು ವಿಡಿಯೋ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಮೆಂಬರ್ ಆಗಿ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಪೋಸ್ಟ್ ಮಾಡ್ತಿರ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋಸ್. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಹೆಲ್ತಿ ಲೈಫ್.